ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರು ಒಂದು ವ್ಯಕ್ತಿಯನ್ನು ನೀವು ಇಟ್ಕೊಂಡಿರ್ತೀರ. ನಿಮ್ಮ ಫ್ರೆಂಡ್ಸ್ ಆಗಿರಲಿ, ಯಾವುದಾದ್ರು ಒಬ್ಬರು ವ್ಯಕ್ತಿಗಳ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ಕೊಂಡಿರ್ತೀರ. ಅವರು ನಿಮ್ಮ ಬಗ್ಗೆ ವಿಶೇಷವಾಗಿ ಯಾವ ಒಂದು ಯೋಚನೆಯನ್ನು ಇಟ್ಕೊಂಡಿದ್ದಾರೆ, ಯಾವ ರೀತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ ಅನ್ನೋದು ನಿಮಗೆ ಒಂದು ಅವಶ್ಯವಾದಂತಹ ಒಂದು ಮಾಹಿತಿ ಬೇಕಾಗಿರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಆ ಒಂದು ವ್ಯಕ್ತಿಗಳು ನಿಮ್ಮ ಬಗ್ಗೆ ಯಾವ ರೀತಿ ಯೋಚನೆಯನ್ನು ಮಾಡ್ತಾರೆ ಅಥವಾ ಯಾವ ರೀತಿ ಒಪಿನಿಯನ್ಸ್ಗಳನ್ನ ಇಟ್ಕೊಂಡಿದ್ದಾರೆ ಅಂತ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಚಿಕ್ಕ ಒಂದು ಪ್ರೆಡಿಕ್ಷನ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ವಿಶೇಷವಾಗಿ ಈ ಒಂದು ವ್ಯಕ್ತಿಗಳು ಯಾರು ಬೇಕಾದ್ರೂ ಆಗಿರ್ಬೋದು, ನಿಮಗೆ ಇಷ್ಟವಾದಂತಹ ಒಂದು ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ಗಂಡ ಹೆಂಡತಿ ಆಗಿರ್ಬೋದು, ಅಥವಾ ನೀವು ಪ್ರೀತಿಸುವಂತಹ ಒಂದು ಹುಡುಗ ಅಥವಾ ಹುಡುಗಿ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ವ್ಯಕ್ತಿಗಳಾಗಿರ್ಬೋದು, ಯಾರಾದರೂ ಆಗಿರ್ಬೋದು. ಇದಕ್ಕೆ ಅವರು ಇವರು ಅಂತೆಲ್ಲ ಇರೋದಿಲ್ಲ. ಯಾವುದಾದ್ರು ಒಂದು ವ್ಯಕ್ತಿಗಳಾಗಿರಲಿ, ಅವರು ನಿಮ್ಮ ಬಗ್ಗೆ ಏನನ್ನ ಯೋಚನೆ ಮಾಡ್ತಾರೆ, ಅಂದರೆ ನಿಮ್ಮ ಬಗ್ಗೆ ಯಾವ ರೀತಿ ಅಂತ ಒಂದು ಒಪಿನಿಯನ್ ಅವ್ರಿಗೆ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಮೊದಲನೇದಾಗಿ ನೀವು ಯಾವ ರೀತಿ ಈ ಒಂದು ನಂಬರನ್ನು ಆಯ್ಕೆ ಮಾಡಬೇಕು, ನಂಬರ್ ಅಥವಾ ಈ ಒಂದು ಚೇರ್ ಏನಿದೆ ಅದನ್ನು ಆಯ್ಕೆ ಮಾಡಬೇಕು ಅನ್ನೋ ಒಂದು ವಿಷಯಕ್ಕೆ ಬಂದರೆ, ಕಣ್ಣು ಮುಚ್ಕೊಂಡು ಆ ಒಂದು ವ್ಯಕ್ತಿಯನ್ನು ನೆನೆಸ್ಕೊಳ್ಳಿ. ಫಸ್ಟು ನೆನೆಸ್ಕೊಂಡು ಕಣ್ಬಿಟ್ಟು ನೋಡಿದಾಗ ನಿಮಗೆ ಯಾವ ಒಂದು ಚೇರ್ ಅಥವಾ ಯಾವ ಒಂದು ನಂಬರ್ ಅನ್ನೋದು ಹೆಚ್ಚು ಆಕರ್ಷಿತವಾಗಿ ನಿಮಗೆ ಕಾಣ್ತಾ ಇರುತ್ತೋ ಆ ಒಂದು ನಂಬರ್ ಅಥವಾ ಆ ಒಂದು ಚೇರ್ನ ನೀವು ಆಯ್ಕೆಯನ್ನು ಮಾಡಬೇಕಾಗತ್ತೆ. ಇದರ ಪ್ರಕಾರ ನಾನು ನಿಮಗೆ ಈ ಒಂದು ವ್ಯಕ್ತಿಗಳ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ರೀತಿಯಂಥ ಒಂದು ಭಾವನೆ ಇದೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಗೆಳೆಯರೆ, ಮೊದಲನೇದಾಗಿ ಇದರಲ್ಲಿ ನೀವು ನಂಬರ್ 1ನಲ್ಲಿ ಇರುವಂತಹ ಚೇರ್ ಅಥವಾ ನಂಬರ್ 1ಅನ್ನು ಆಯ್ಕೆ ಮಾಡಿದರೆ, ವಿಶೇಷವಾಗಿ ಈ ಒಂದು ವ್ಯಕ್ತಿಗೆ ನೀವು ಯಾವ ಒಂದು ವ್ಯಕ್ತಿಯನ್ನು ನೆನೆಸ್ಕೊಂಡು ಈ ಒಂದು ನಂಬರ್ನ ಆಯ್ಕೆ ಮಾಡಿದಿರೋ ಆ ಒಂದು ವ್ಯಕ್ತಿಗಳು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವ ರೀತಿ ನೋಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಒಂದು ಪ್ರಾಕ್ಟಿಕಲ್ ಅಪ್ರೋಚ್ ಏನಿದೆ ನಿಮ್ಮ ಜೀವನದಲ್ಲಿ, ಅಂದರೆ ಎಲ್ಲವನ್ನು ಕೂಡ ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋವಂಥ ಒಂದು ನಿಮ್ಮ ಒಂದು ಬುದ್ಧಿ ಏನಿದೆ, ಅಥವಾ ಎಲ್ಲವನ್ನು ಪ್ಲ್ಯಾನಿಂಗ್ ಮುಖಾಂತರ ಮಾಡುವಂಥ ಒಂದು ಬುದ್ಧಿ ಏನಿದೆ, ಅದನ್ನು ಇವರು ತುಂಬ ನಿಮ್ಮ ಜೀವನದಲ್ಲಿ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಇದಲ್ಲದೆ ನಿಮ್ಮ ಬಗ್ಗೆ ಇವ್ರಿಗೆ ಇರುವಂಥ ಇನ್ನೊಂದು ಒಳ್ಳೆಯ ಇಂಪ್ರೆಷನ್ ಏನಪ್ಪ ಅಂತಂದರೆ, ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ನೋವುಗಳನ್ನ ಅನುಭವಿಸಿರ್ತೀರ, ಅಥವಾ ಯಾರಿಂದನೂ ಚಿಕ್ಕ ಪುಟ್ಟ ಮೋಸಗಳು ಅಥವಾ ದೊಡ್ಡ ಮೋಸನೇ ಆಗಿರ್ಬೋದು ನಿಮ್ಮ ಜೀವನದಲ್ಲಿ. ಯಾರೋ ಒಂದು ವ್ಯಕ್ತಿಯಿಂದ ಆಗಿರಲಿ, ಅಥವಾ ಯಾರೋ ಒಬ್ಬರು ಏನೋ ಒಂದು ಯಾವುದೋ ಒಂದು ವಿಷಯದಲ್ಲಿ ನಿಮಗೆ ಮೋಸ ಮಾಡಿದರೂ ಕೂಡ ನಿಮ್ಮ ಒಂದು ಒಳ್ಳೆತನವನ್ನು ನೀವು ಮರ್ತಿರೋದಿಲ್ಲ. ನಾನು ಸ್ಪೆಷಲಾಗಿ ನಿಮ್ಗೆ ಹೇಳ್ತಿದ್ದೀನಿ ಈ ಒಂದು ಮಾತನ್ನು. ನಿಮ್ಮ ಒಂದು ಒಳ್ಳೆತನವನ್ನು ನೀವು ಮರ್ತಿರೋದಿಲ್ಲ, ಅಥವಾ ನಿಮ್ಮ ಒಂದು ಒಳ್ಳೆತನವನ್ನು ನೀವು ಬಿಟ್ಕೊಟ್ಟಿರೋದಿಲ್ಲ. ಇಂಥ ಒಂದು ಒಳ್ಳೆಯ ಬುದ್ಧಿ ಅಥವಾ ಇಂಥ ಒಂದು ಒಳ್ಳೆಯ ಒಂದು ವಿಷಯ ನಿಮ್ಮಲ್ಲಿ ಏನಿರುತ್ತೆ ಅದರ ಬಗ್ಗೆ ಆ ಒಂದು ವ್ಯಕ್ತಿಗೆ ಒಂದು ಗೌರವ ಇರುತ್ತೆ, ಹಾಗೆ ತುಂಬ ಒಂದು ಇಷ್ಟವಾದಂತಹ ಒಂದು ವಿಚಾರ ಕೂಡ ಆಗಿರುತ್ತೆ ಅವ್ರಿಗೆ ಅಂತ ಹೇಳ್ಬೋದು. ಇದಲ್ಲದೆ ಈ ಒಂದು ವ್ಯಕ್ತಿಯ ಒಂದು ದೃಷ್ಟಿಯಲ್ಲಿ, ಅಂದರೆ ಆ ಒಂದು ನೀವು ಯಾವ ವ್ಯಕ್ತಿಯ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಆ ಒಂದು ವ್ಯಕ್ತಿಯ ಒಂದು ದೃಷ್ಟಿಯಲ್ಲಿ ನೀವು ಒಬ್ಬ ಜ್ಞಾನಿ ಆಗಿರ್ತೀರ, ಅಂದರೆ ಒಳ್ಳೆ ಬುದ್ಧಿವಂತಿಕೆ ಇರೋ ಒಬ್ಬ ವ್ಯಕ್ತಿ ಆಗಿರ್ತೀರ. ಹಾಗೆ ತುಂಬ ಪರಿಶ್ರಮ ಮಾಡುವಂಥ ಒಂದು ಜೀವಿ ಅನ್ನೋ ಒಂದು ಇಂಪ್ರೆಷನ್ ಇರುತ್ತೆ. ಹಾಗೆ ಸಕಾರಾತ್ಮಕ ಯೋಚನೆಗಳು ಅಥವಾ ಒಂಥರ ಪಾಸಿಟಿವಿಟಿ ಅನ್ನೋದು ನಿಮ್ಮಲ್ಲಿ ಅಕ್ಕಪಕ್ಕ ಇರುತ್ತೆ ಅನ್ನೋ ಒಂದು ಪಾಸಿಟಿವ್ ಇಂಪ್ರೆಷನ್ ನೀವು ಅವ್ರಿಗೆ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ಇದು ತುಂಬ ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಇನ್ನೊಂದು ವಿಶೇಷವಾದ ಒಂದು ವಿಷಯ ನಿಮ್ಮ ಬಗ್ಗೆ ಏನಪ್ಪ ಅಂತ ಹೇಳಿದ್ರೆ, ನೀವು ಎಲ್ಲೇ ಹೋದರೂ ಒಂದು ಪಾಸಿಟಿವಿಟಿಯನ್ನು ಕೊಡ್ತೀರಾ. ಎಲ್ಲ ಜನಗಳು ನಿಮ್ಮ ಬಗ್ಗೆ ಕೊಡುವಂಥ ಒಂದು ಒಳ್ಳೆಯ ಇಂಪ್ರೆಷನ್ ಏನಿದೆ ಅದು ಆ ಒಂದು ವ್ಯಕ್ತಿಗೆ ತುಂಬ ಇಷ್ಟ ಆಗ್ತಿದೆ ಅಂತ ಹೇಳ್ಬೋದು. ಇದಲ್ಲದೆ ನಿಮಗೆ ವಿಶೇಷವಾಗಿ ನಿಮಗೆ ವ್ಯಕ್ತಿಯಾಗಿ ಸ್ನೇಹ ಮತ್ತು ನಿಷ್ಠೆ ಅನ್ನೋದು ತುಂಬ ನಿಮಗೆ ಮುಖ್ಯ. ಪ್ರೀತಿಗೆ ಕಂಪೇರ್ ಮಾಡಿದ್ರೆ, ಪ್ರೀತಿ ಅನ್ನೋದು ಎಲ್ಲ ಆಮೇಲೆ, ಮೊದಲು ಒಂದು ಫ್ರೆಂಡ್ಶಿಪ್ ಬೇಕು, ಒಂದು ಏನಂತಾರೆ ಲಾಯಲ್ಟಿ ಬೇಕು ಅನ್ನೋ ಒಂದು ವ್ಯಕ್ತಿಗಳು ನೀವಾಗಿರ್ತೀರ. ಅದನ್ನು ಕೂಡ ಆ ಒಂದು ವ್ಯಕ್ತಿ ಏನಿರ್ತಾರೆ ಅವ್ರಿಗೆ ತುಂಬ ಒಂದು ಇಷ್ಟವಾದಂಥ ಒಂದು ವಿಷಯವಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಇವೆಲ್ಲವನ್ನು ಕೂಡ ನೋಡಿದ್ರೆ ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಹೆಚ್ಚಿನ ಒಂದು ಗೌರವ ಇದೆ ಅಂತ ಹೇಳ್ಬೋದು. ವಿಶೇಷವಾಗಿ ಪ್ರೀತಿ ಅನ್ನೋದು, ಕೆಲವೊಂದು ಲವ್ ರಿಲೇಷನ್ಶಿಪ್ ಬಗ್ಗೆ ನೋಡ್ತಾ ಇದ್ದರೆ, ಪ್ರೀತಿ ಅನ್ನೋದು ಹೇಳೋಕ್ಕಾಗಲ್ಲ ಇಲ್ಲಿವರೆಗೂ ಹುಟ್ಟಿದೆಯೋ ಇಲ್ವೋ ಅಂತ, ಬಟ್ ತುಂಬ ಒಂದು ಗೌರವ ಅನ್ನೋದು ನಿಮ್ಮ ಮೇಲೆ ಇದೆ. ಅದನ್ನು
ಮುಂದೆ ಪ್ರೀತಿ ಆದರೂ ಆಗ್ಬೋದು. ಕೆಲವೊಬ್ರಿಗೆ ನಾನು ಹೇಳ್ತಿದ್ದೀನಿ, ಎಲ್ಲರಿಗೂ ಹೇಳ್ತಿಲ್ಲ. ನಿಮಗೆ ಲವ್ಗೆ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಸೊ ಆ ಒಂದು ಇಂಟೆನ್ಷನ್ನ ನೀವು ಕೂಡ ಸದ್ಯದಲ್ಲಿ ಹೊರಗೆ ಹಾಕೋಕ್ಕೆ ಹೋಗಬೇಡಿ. ಯಾಕಂದರೆ ಗೌರವ ಅನ್ನೋದು ಇರೋದ್ರಿಂದ ನೀವು ಅವ್ರಿಗೆ ಆ ಒಂದು ಪ್ರೀತಿ ಅನ್ನೋದು ಇಲ್ಲ ಅಂತಂದರೆ ಇರೋವಂಥ ಒಂದು ಗೌರವ ಕೂಡ ಹೋಗ್ಬೋದು. ಹಾಗಾಗಿ ಈ ಒಂದು ವಿಷಯದಲ್ಲಿ ಸ್ವಲ್ಪ ನೀವು ಇದು ಮಾಡೋಕ್ಕೆ ಹೋಗಬೇಡಿ. ಇನ್ನು ನಾರ್ಮಲ್ ಫ್ರೆಂಡ್ಸ್ಗೆ ನೋಡ್ತಿದ್ದೀರಾ ಅಂತಂದರೆ ತುಂಬ ಒಂದು ಒಳ್ಳೆಯ ವಿಷಯ, ಒಂದು ಒಳ್ಳೆ ಗೌರವ ಇದೆ, ಒಂದು ಒಳ್ಳೆ ನಂಬಿಕೆ ಅನ್ನೋದಿದೆ ವಿಶೇಷವಾಗಿ. ಸೊ ಹಾಗಾಗಿ ತುಂಬ ಒಂದು ಒಳ್ಳೆ ಫ್ರೆಂಡ್ಶಿಪ್ ಆಗಿರುತ್ತೆ ಇದು. ಇನ್ನು ಬೇರೆ ಯಾವುದೇ ನೋಡಿದ್ರು ಕೂಡ ಅಷ್ಟೇ, ಲವ್ ಒಂದು ಬಿಟ್ಟು ಬೇರೆ ಯಾವುದೇ ವಿಚಾರದಲ್ಲಿ ನೋಡೋಕ್ಕೋದ್ರೂ ಕೂಡ ಅಷ್ಟೇ, ಈ ಒಂದು ಇಬ್ಬರ ಒಂದು ಬಾಂಡಿಂಗ್ ಅನ್ನೋದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಒಂದು ವ್ಯಕ್ತಿಯಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಹೊರತು ಯಾವುದೇ ರೀತಿಯಂಥ ಒಂದು ಕೆಟ್ಟ ವಿಚಾರಗಳು ನಿಮ್ಮ ಜೀವನದಲ್ಲಿ ಆಗೋದಿಲ್ಲ ಅಂತ ಹೇಳ್ಬೋದು. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ, ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ, ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ಮುಂದಿನದಾಗಿ ನೀವು ನಂಬರ್ 2 ಅಲ್ಲಿ ಇರುವಂತಹ ಒಂದು ಚೇರನ್ನು ನೀವು ಆಯ್ಕೆ ಮಾಡಿದರೆ, ವಿಶೇಷವಾಗಿ ನೀವು ಯಾವ ಒಂದು ವ್ಯಕ್ತಿಯನ್ನು ನೆನೆಸ್ಕೊಂಡು ಈ ಒಂದು ನಂಬರನ್ನು ನೀವು ಆಯ್ಕೆ ಮಾಡಿರ್ತೀರೋ ಆ ಒಂದು ವ್ಯಕ್ತಿ ನಿಮ್ಮ ಫ್ರೆಂಡ್ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ಅವ್ರಿಗೆ ಇರುವಂಥ ಒಂದು ಮೇನ್ ಇಂಪ್ರೆಷನ್ ಏನಪ್ಪ ಅಂತಂದರೆ ನೀವು ಸತ್ಯವನ್ನು ಎದುರಿಸೋಕ್ಕೆ ಹೆದರ್ತೀರಾ ಅನ್ನೋ ಒಂದು ಇಂಪ್ರೆಷನ್ ಇದೆ. ಈ ಒಂದು ಇಂಪ್ರೆಷನ್ ಯಾಕೆ ಬಂತು ಅನ್ನೋದನ್ನು ನೀವೇ ಇದು ಮಾಡ್ಕೊಬೇಕಾಗತ್ತೆ. ಬಟ್ ಈ ಒಂದು ಇಂಪ್ರೆಷನ್ ಅವ್ರಿಗೆ ಇದೆ. ಹಾಗೆ ಇದು ಯಾವ ರೀತಿ ಬಂದಿರ್ಬೋದು ಅಂದರೆ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕ ಇರುವಂಥ ಒಂದು ವ್ಯಕ್ತಿಗಳು, ನಿಮಗೆ ಕ್ಲೋಸ್ ಆಗಿರುವಂಥ ಒಂದು ವ್ಯಕ್ತಿಗಳು ಆ ಒಂದು ಇಂಪ್ರೆಷನನ್ನು ಆ ಒಂದು ವ್ಯಕ್ತಿಗೆ ಕೊಟ್ಟಿರ್ಬೋದು. ಸೊ ಇದನ್ನು ನೀವು ಈ ಪಾಯಿಂಟಿಂದ ನೀವೇನು ಕಲಿಬೋದು ಅಂತಂದರೆ, ನಿಮ್ಮ ಅಕ್ಕಪಕ್ಕ ಇರೋರು ಎಲ್ಲರೂ ಕೂಡ ನಿಮ್ಮವರಲ್ಲ ಅಂತ ನೀವು ಅಂದ್ಕೊಬೇಕಾಗತ್ತೆ. ಯಾರನ್ನು ಕೂಡ ನಂಬಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ವಿಶೇಷವಾಗಿ ನಿಮಗೇನಪ್ಪ ಅಂತಂದರೆ, ನೀವೆಷ್ಟೇ ಒಳ್ಳೆಯವರಾಗಿದ್ದರೂ ಕೂಡ ನಿಮ್ಮ ಅಕ್ಕಪಕ್ಕ ಇರುವಂಥವರು ನಿಮ್ಮ ಎದುರುಗಡೆ ನಿಮಗೆ ಒಳ್ಳೆಯ ರೀತಿ ಇದ್ದರೂ ಕೂಡ ಹಿಂದೆ ಸಾಕಷ್ಟು ನಿಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋ ಒಂದು ಪ್ರಿಡಿಕ್ಷನ್ಸ್ ಇಲ್ಲಿ ಸಿಗ್ತಾ ಇದೆ. ಸೊ ಅದನ್ನು ನೀವು ತಲೆಯಲ್ಲಿ ಇಟ್ಕೊಬೇಕಾಗತ್ತೆ. ಯಾರನ್ನೂ ಕೂಡ ನಂಬಕ್ಕೆ ಹೋಗಬೇಡಿ ಜಾಸ್ತಿ. ಇದರಿಂದ ನಿಮಗೆ ಸಾಕಷ್ಟು ಮುಂದೆ ಹರ್ಟ್ ಆಗ್ಬೋದು. ಹಾಗಾಗಿ ಇವಾಗಲೇ ಹೇಳ್ತಿದ್ದೀನಿ, ಇದನ್ನು ನೀವು ತಲೆಯಲ್ಲಿ ಇಟ್ಕೊಬೇಕಾಗತ್ತೆ. ವಿಶೇಷವಾಗಿ ನಿಮ್ಮ ವಿಷಯಕ್ಕೆ ಬಂದರೆ, ನಿಮಗೇನಪ್ಪ ಅಂತಂದರೆ ಎಲ್ರಿಗೂ ಕೂಡ ಪ್ರೀತಿಯನ್ನು ಕೊಡಬೇಕು, ಅಂದರೆ ನಿಸ್ವಾರ್ಥ ಪ್ರೀತಿಯನ್ನು ಕೊಡಬೇಕು. ಅಂದರೆ ಫ್ರೆಂಡ್ಸ್ಗಾಗಿರಲಿ, ನಿಮ್ಮ ಫ್ಯಾಮಿಲಿಗಾಗಿರಲಿ, ಏನೇ ಆಗಿರಲಿ, ನಿಮ್ಮ ತಲೆಯಲ್ಲಿ ಆ ಥರ ಇರುತ್ತೆ ಯೋಚನೆಗಳು. ಬಟ್ ನಿಮ್ಮ ಬೆನ್ನಿಂದೆ ಮಾತಾಡೋರು ಅಥವಾ ನಿಮ್ಮ ಬೆನ್ನಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳೋರು ತುಂಬ ಜನ ಇದ್ದಾರೆ. ಅದು ನಿಮ್ಮ ಫ್ರೆಂಡ್ಸೇ ಆಗಿರ್ತಾರೆ. ನಿಮ್ಮ ಅಕ್ಕಪಕ್ಕ ಇರೋವಂಥ ಒಂದು ವ್ಯಕ್ತಿಗಳಾದರೂ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿಯವರು ಆಗಿರ್ಬೋದು. ಫ್ರೆಂಡ್ಸ್ ಮಾತ್ರ ಅಂತ ಹೇಳೋಕ್ಕಾಗಲ್ಲ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಆಗಿರ್ಬೋದು. ಇದನ್ನು ನೀವು ತಲೆಯಲ್ಲಿ ಇಟ್ಕೊಬೇಕಾಗತ್ತೆ. ಇನ್ನು ಎಷ್ಟೇ ನಿಮ್ಮಲ್ಲಿ ಈ ಥರ ನೆಗೆಟಿವ್ಸ್ ಅವರು ಈ ಒಂದು ವ್ಯಕ್ತಿ, ನೀವು ಯಾವ ಒಂದು ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಾ ಆ ಒಂದು ವ್ಯಕ್ತಿ ವಿಶೇಷವಾಗಿ ಏನಪ್ಪ ಅಂತಂದರೆ, ನಿಮ್ಮ ಬಗ್ಗೆ ಎಷ್ಟೇ ನೆಗೆಟಿವ್ಸನ್ನು ಕೇಳಿಸ್ಕೊಳ್ತಾ ಇದ್ರೂ ಕೂಡ ನಿಮ್ಮ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿರ್ತಾರೆ ಅಂತ ಅಂದ್ಕೊಂಡಿರ್ತೀನಿ. ಅದರಿಂದ ನಿಮ್ಮ ಒಂದು ರಿಯಾಲಿಟಿ ಏನು ಅನ್ನೋದು ಇವ್ರಿಗೆ ಸ್ವಲ್ಪ ಗೊತ್ತಿರುತ್ತೆ. ಹಾಗಾಗಿ ಇವ್ರಿಗೆ ನಿಮ್ಮ ಬಗ್ಗೆ ಒಂದು ಮನಸ್ಸಿನಲ್ಲಿ ಒಂದು ಗೌರವ ಕೂಡ ಇರುತ್ತೆ, ಹಾಗೆ ಒಂದು ಪ್ರೀತಿ ಅನ್ನೋ ಒಂದು ಭಾವನೆ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಅದು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಆಗಿರ್ಬೋದು,
ಆ ಒಂದು ಭಾವನೆಯೂ ಕೂಡ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ನೀವು ತೋರಿಸುವಂಥ ಒಂದು ಪ್ರೀತಿ ಆಗಿರಲಿ ಅಥವಾ ಕಾಳಜಿ ಆಗಿರಲಿ ಜನರಿಗೆ ಅವೆಲ್ಲವನ್ನು ನೋಡಿ ಈ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ಒಂದು ಹೆಚ್ಚಿನ ಒಂದು ಗೌರವ ಹಾಗೂ ಪ್ರೀತಿ ಅನ್ನೋದು ಇರುತ್ತೆ ಅಂತ ಹೇಳ್ಬೋದು. ಇದರ ಜೊತೆಗೆ ನೀವು ನಿಮ್ಮ ಲೈಫಲ್ಲಿ ಸ್ವಲ್ಪ ಕಷ್ಟಪಡ್ತಿದ್ದೀರಾ, ಸ್ವಲ್ಪ ಕಷ್ಟಗಳನ್ನ ಎದುರಿಸ್ಕೊಂಡು ಅಥವಾ ಅದನ್ನು ದಾಟ್ಕೊಂಡು ಬರ್ತಾ ಇದ್ದೀರ ಅನ್ನೋದು ಇವ್ರಿಗೆ ಗೊತ್ತಿರುತ್ತೆ ಈ ಒಂದು ವ್ಯಕ್ತಿಗೆ. ಹಾಗಾಗಿ ನೀವು ಸ್ವಲ್ಪ ಚೆನ್ನಾಗಿ ಈ ಕಷ್ಟಗಳಿಂದ ಆಚೆ ಬರಲಿ ಅನ್ನೋದು ಕೂಡ ಇವರ ಒಂದು ಆಸೆ ಆಗಿರುತ್ತೆ. ಸೊ ಈ ಒಂದು ವ್ಯಕ್ತಿ ಬಗ್ಗೆ ನೀವು ಕಂಪ್ಲೀಟಾಗಿ ನಂಬಿಕೆಯನ್ನು ಇಟ್ಕೊಬೋದು. ಯಾಕಂದರೆ ನಿಮಗೆ ಸದ್ಯದಲ್ಲಿ ತುಂಬ ಜನ ಬೇರೆ ಥರ ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮಗೆ ಸ್ವಲ್ಪ ನಿಮ್ಮ ಒಂದು ಏನಂತಾರೆ ನಂಬಿಕೆ ಇಡ್ಬೋದಂಥ ಒಂದು ವ್ಯಕ್ತಿಗಳು ಈ ಒಂದು ವ್ಯಕ್ತಿಗಳಾಗಿರ್ತಾರೆ ಅಂತಲೇ ಹೇಳ್ಬೋದು. ಅದು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ಒಂದು ಹುಡುಗ ಹುಡುಗಿ ಕೂಡ ಆಗಿರ್ಬೋದು, ನಿಮ್ಮ ಒಂದು ಪ್ರೀತಿಯ ಒಂದು ವಿಷಯದಲ್ಲಾದರೂ ಆಗಿರ್ಬೋದು. ಸೊ ಈ ಒಂದು ವ್ಯಕ್ತಿ ನಿಮಗೆ ಸಾಕಷ್ಟು ಒಂದು ಸಪೋರ್ಟ್ ಕೂಡ ನಿಮಗೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಮುಂಬರುವಂಥ ದಿನಗಳಲ್ಲಿ. ಹಾಗಾಗಿ ತುಂಬ ಒಂದು ಒಳ್ಳೆ ರಿಲೇಷನ್ಶಿಪ್ ಅಥವಾ ತುಂಬ ಒಂದು ಒಳ್ಳೆ ಬಾಂಡ್ ಅನ್ನೋದು ಈ ಒಂದು ವ್ಯಕ್ತಿ ನಿಮಗೆ ಆಗುತ್ತೆ ಅಂತ ಹೇಳ್ಬೋದು ನಿಮ್ಮಿಬ್ಬರ ಮಧ್ಯೆ. ಸೊ ತುಂಬ ಒಂದು ಒಳ್ಳೆಯ ಒಂದು ವ್ಯಕ್ತಿಯ ಬಗ್ಗೆ ನೀವು ಯೋಚನೆ ಮಾಡಿದ್ದೀರ ಅಂತಲೇ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ನಂಬರ್ 3 ಇರುವಂತಹ ಚೇರ್ ಅಥವಾ ಈ ಒಂದು ನಂಬರನ್ನು ನೀವು ಆಯ್ಕೆ ಮಾಡಿದರೆ, ವಿಶೇಷವಾಗಿ ಈ ಒಂದು ನಂಬರನ್ನು ನೀವು ಸೆಲೆಕ್ಟ್ ಮಾಡಿದ್ದೀರಾ ಅಂತಂದರೆ ಇದು ಒಂದು 90% ಲವ್ ರಿಲೇಷನ್ಶಿಪ್ ಟೈಪ್ ಇದೆ ಇಲ್ಲಿ ಕೊಡ್ತಿರೋವಂಥ ಒಂದು ಪ್ರೆಡಿಕ್ಷನ್ ಪ್ರಕಾರ. ಬಟ್ ಬೇರೆನೂ ಆಗಿರ್ಬೋದು. ಯಾಕಂದರೆ ನಮಗೆ ಯಾರೋ ಒಬ್ಬರು ಸಕ್ಸಸ್ಫುಲ್ ವ್ಯಕ್ತಿಗಳು ಕಾಣಿಸಿದ್ರು ಕೂಡ ನಮ್ಮ ಸೇಮ್ ಜೆಂಡರ್ ಇದ್ದರೂ ಕೂಡ ಅವರು ನಮಗೆ ಸ್ವಲ್ಪ ಇನ್ಸ್ಪಿರೇಷನಲ್ಲು ಅಥವಾ ಅಟ್ರಾಕ್ಟಿವ್ ಪರ್ಸನ್, ಇವ್ರ ಜೊತೆ ಮಾತಾಡಬೇಕು, ಇವ್ರ ಜೊತೆ ತಿಳ್ಕೊಬೇಕು ಅನ್ನೋ ಒಂದು ಅಂದರೆ ಇವ್ರೇನು ಮಾಡ್ತಾರೆ ಜೀವನದಲ್ಲಿ ಅನ್ನೋ ತಿಳ್ಕೊಬೇಕು ಅನ್ನೋ ಒಂದು ಆಸಕ್ತಿ ಹೆಚ್ಚಾಗುತ್ತೆ. ಇದೇ ರೀತಿ ಸ್ವಲ್ಪ ಇದೆ. ಬಟ್ 90% ಇದು ಲವ್ ರಿಲೇಟೆಡ್ಡೇ ಆಗ್ಬೋದು ಅಂತಲೇ ಹೇಳ್ಬೋದು. ಲವ್ ಅಥವಾ ಮ್ಯಾರೇಜ್ ರಿಲೇಟೆಡ್ ಆಗ್ಬೋದು. ಯಾಕಂದರೆ ಈ ಒಂದು ವ್ಯಕ್ತಿಗಳು, ನೀವು ಯಾವ ಒಂದು ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಆ ಒಂದು ವ್ಯಕ್ತಿಗಳು ನಿಮಗೆ ಸಂಪೂರ್ಣವಾಗಿ ಆಕರ್ಷಿತವಾಗಿದ್ದಾರೆ ಅಂತಲೇ ಹೇಳ್ಬೋದು. ಇವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂದರೆ ನಿಮ್ಮಲ್ಲಿ ಇರುವಂಥ ಒಂದು ಆಕರ್ಷಣೆ, ಅಂದರೆ ನಿಮ್ಮ ಅಟ್ರಾಕ್ಟಿವ್ನೆಸ್ ಏನಿದೆ ಅದರಿಂದ ಈ ಒಂದು ವ್ಯಕ್ತಿಗಳು ಕೂಡ ಅಟ್ರಾಕ್ಟ್ ಆಗಿರ್ತಾರೆ. ಹಾಗೆ ನೀವು ಜನರನ್ನು ಸೆಳೆಯುವ ರೀತಿ ಇವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಏನಪ್ಪ ಇವರಲ್ಲಿ ಏನೋ ಮ್ಯಾಜಿಕ್ ಇರ್ಬೋದು. ಯಾಕಂದರೆ ಈ ಒಂದು ವ್ಯಕ್ತಿ ಸಾಮಾನ್ಯವಾಗಿ ಯಾರಿಗೂ ಕೂಡ ಅಷ್ಟು ಹತ್ತಿರವಾಗದೇ ಇರೋವಂಥ ಒಂದು ವ್ಯಕ್ತಿ ನಿಮಗೆ ಹತ್ತಿರವಾಗಿರ್ತಾರೆ. ಹಾಗಾಗಿ ಇವ್ರಿಗೆ ಒಂದು ಆಶ್ಚರ್ಯ ಆಗ್ತಿರುತ್ತೆ, ನಾನು ಹೇಗೆ ಅಷ್ಟು ಈಸಿಯಾಗಿ ಇವ್ರಿಗೆ ಅಟ್ರಾಕ್ಟ್ ಆದೆ ಈ ಒಂದು ವ್ಯಕ್ತಿಗೆ ಅನ್ನೋ ಒಂದು ಭಾವನೆ ಇವ್ರಿಗೆ ಇರುತ್ತೆ. ಇವರನ್ನೆಲ್ಲ ಮ್ಯಾಜಿಕ್ ಇದೆ, ಏನೋ ಒಂದು ಅಟ್ರಾಕ್ಟಿವ್ನೆಸ್ ಇದೆ, ಏನೋ ಒಂದು ಮ್ಯಾಜಿಕ್ ಇದೆ ಅನ್ನೋ ಒಂದು ಫೀಲಿಂಗ್ ನಿಮ್ಮ ಮೇಲೆ ಆ ಒಂದು ವ್ಯಕ್ತಿಗೆ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ಇದು ಮಾನಸಿಕವಾಗಿ ಆದರೂ ಆಗಿರ್ಬೋದು ಅಥವಾ ದೈಹಿಕ ಆಕರ್ಷಣೆ ಕೂಡ ಆಗಿರ್ಬೋದು. ಬಟ್ ತುಂಬ ಒಂದು ಒಳ್ಳೆಯ ಒಂದು ಆಕರ್ಷಣೆ ಇರುವಂಥ ಒಂದು ಆಕರ್ಷಣೆ ಮಾಡಿದ್ದೀರಾ ನೀವು ಅಂತಲೇ ಹೇಳ್ಬೋದು ಆ ಒಂದು ವ್ಯಕ್ತಿಗೆ. ಸೊ ತುಂಬ ಒಂದು ಒಳ್ಳೆಯ ಒಂದು ಏನಂತಾರೆ ಒಳ್ಳೆಯ ಒಂದು ವ್ಯಕ್ತಿ ಅಂತಲೇ ಹೇಳ್ಬೋದು. ಅಂದರೆ ದೈಹಿಕವಾಗಿ ಅಂದರೆ ಎಲ್ಲ ಕೆಟ್ಟದೇ ಆಗಬೇಕು ಅಂತ ಇಲ್ಲ. ಬಟ್ ಇಲ್ಲಿ ನೋಡ್ತಿರೋಂಗೆ ಎಲ್ಲ ಲವ್ ರಿಲೇಟೆಡ್ಡು ಅಥವಾ ಮ್ಯಾರೇಜ್ ರಿಲೇಟೆಡ್ ತುಂಬ ಎನರ್ಜಿ ಜಾಸ್ತಿ ಕಾಣ್ತಾ ಇದೆ ಇಲ್ಲಿ. ಸೊ ಇದು ನಿಮ್ಮ ಪ್ರೀತಿಯ ಒಂದು ವಿಷಯ ಆಗಿದ್ದರೆ ಖಂಡಿತವಾಗಿ ನೀವು ಮುಂದುವರಿಬೋದು. ಮದುವೆಗಾಗಿರಲಿ ಅಥವಾ ಮದುವೆಗೆ ನೀವೇನಾದ್ರು ಇದು ಮಾಡ್ತಿದ್ದೀರಾ ಅಂದರೆ ನೀವು ಕೂಡ ಅಂದರೆ ಪ್ಲ್ಯಾನ್ ಮಾಡ್ಬೋದು. ತುಂಬ ಒಳ್ಳೆಯ ಒಂದು ಎನರ್ಜಿ ಅನ್ನೋದು ಇಲ್ಲಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಇವೆಲ್ಲವೂ ಕೂಡ ಅಲ್ಲದೆ ನಿಮ್ಮ ಜೀವನದಲ್ಲಿ ಕೂಡ ಈ ಒಂದು ವ್ಯಕ್ತಿ ತುಂಬ ಸಪೋರ್ಟ್ ಮಾಡ್ತಾರೆ. ಎಲ್ಲ ನಿಮ್ಮ ಪ್ರತಿ ಹಂತದಲ್ಲೂ ಕೂಡ ಸಪೋರ್ಟ್ ಮಾಡೋವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ. ಇದು ಯಾರು ಬೇಕಾದ್ರೂ ಆಗಿರ್ಬೋದು, ನಿಮ್ಮ ಲವರ್ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿಯವರಾಗಿರ್ಬೋದು. ಇವ್ರಿಗೆ ನಿಮ್ಮ ಒಂದು ಜೀವನ ಶೈಲಿ ಅನ್ನೋದು ತುಂಬ ಇಷ್ಟ ಆಗಿದೆ. ಆ ಒಂದು ಕಾರಣದಿಂದಾಗಿ ನಿಮಗೆ ತುಂಬ ಒಂದು ಒಳ್ಳೆಯ ಸಪೋರ್ಟನ್ನು ಇವರು ಮಾಡ್ತಾರೆ ನಿಮ್ಮ ಜೀವನದಲ್ಲಿ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಮೋಸ ಮಾಡೋವಂಥ ಒಂದು ವ್ಯಕ್ತಿ ಈ ಒಂದು ವ್ಯಕ್ತಿ ಆಗಿರೋದಿಲ್ಲ, ಅದಂತೂ ಹೇಳಬಲ್ಲೆ. ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಎಲ್ಲ ವಿಷಯಗಳ ಬಗ್ಗೆ ಈ ನಂಬರ್ಸ್ಗಳ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಇಲ್ಲಿವರೆಗೂ ನೋಡಿದಿರ ಅಂತಂದರೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ನೀವು ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಜಾತಕವನ್ನು ಮಾಡಿಸಿಲ್ಲ ಅಂತಂದರೆ ಕೇವಲ 299 ರೂಪಾಯಿಗೆ ಕೆಳಗಡೆ ಒಂದು ಲಿಂಕ್ ಕೊಟ್ಟಿರ್ತೀವಿ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಕೇವಲ 299 ರೂಪಾಯಿಗೆ ನಾವು ಜಾತಕವನ್ನು ಮಾಡಿಕೊಡ್ತಿದ್ದೀವಿ. ಮಿಸ್ ಮಾಡ್ಕೊಂಡೆ ಅದನ್ನು ಆ ಒಂದು ಆಪರ್ಚುನಿಟಿಯನ್ನು ಬಳಸ್ಕೊಳ್ಳಿ. ಯಾಕಂದರೆ ತುಂಬ ಕಡಿಮೆ ದುಡ್ಡಿಗೆ ಮಾಡಿಕೊಡ್ತಿದ್ದೀವಿ.
ಸೊ ಅದನ್ನು ಮಾತ್ರ ಮಿಸ್ ಮಾಡಬೇಡಿ. ಹಾಗೆ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಧನ್ಯವಾದಗಳು.